ಇನ್ನೇನು ಹಾಸ್ಪಿಟ್ಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಅತ್ತೆ ತೊಗೊಂಬಂದಿರೋದು. ಹನ್ನೊಂದು ದಿನ ಮಗುಗೆ ಹುಟ್ಟಿದ ತಕ್ಷಣ ಹೊಸದು ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಯೂಸ್ ಮಾಡಿರೋವಂಥ ಮಗು ಬಟ್ಟೆ ತಂದುಕೊಟ್ಟಿದ್ದಾರೆ. ಅದೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಹಾರಿಸಿ ಇಟ್ಟಿರೋದು. ಹುಟ್ಟಿದ ತಕ್ಷಣ ಮಗುಗೆ ಕಟ್ಟೋ ಥರ ಶರ್ಟ್ಸು. ಮತ್ತು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿರುತ್ತೆ ಮಗುಗೆ. ಒಳಗಡೆ ಪ್ಯಾಡ್ ಟೈಪು ಬಂದಿದೆ. ಪಾಪು ಯೂರಿನ್ ಮಾಡಿದ ತಕ್ಷಣವೇ ಎಲ್ಲ ಕೆಳಗಡೆ ಬೆಡ್ಶೀಟ್ ಏನಾದರೂ ಗಲೀಜಾಗದೇ ಇರುತ್ತೆ. ಪುಟ್ಟ ಪುಟ್ಟ ಶರ್ಟ್ಸು. ಈಗ ನವೆಂಬರಲ್ಲಿ ಆಗಿರೋದ್ರಿಂದ ಮಗುಗೆ ತುಂಬ ಚಳಿ ಇರುತ್ತೆ, ಅದಕ್ಕೆ ಈ ರೀತಿ ಶರ್ಟ್ಸು ಸಹ ಕಂಫರ್ಟಬಲಾಗಿ ಹಾಕ್ಬೋದು. ಬಟನ್ಸ್ ಇದೆ. ಲೆಗ್ಸ್ಗೆ, ಹ್ಯಾಂಡ್ಸ್ಗೆ ಪುಟ್ಟಾಣಿ ಸ್ವೆಟರ್ ಮತ್ತು ಟೋಪಿ. ಇದೆಲ್ಲ ನಮ್ಮತ್ತೆ ತಂದಿರೋದು. ಪಾಪುಗೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಹಾಕಿ ತಂದು ಕೊಟ್ಟಿದ್ದಾರೆ. ಇದರಲ್ಲಿ ನನಗೆ ಹಾಸ್ಪಿಟಲ್ಗೆ ಪಾಪುಗೆ ಆವಾಗ ವೇರ್ ಮಾಡೋಕ್ಕೆ ಯಾವುದು ಈಸಿಯಾಗಿದೆಯೋ ಅದನ್ನು ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಇದೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಗ ಸಿಗಲಿ, ಇದು ಮಿಸ್ ಆಗೋಗುತ್ತೆ ಪುಟ್ ಪುಟ್ಟು ಹ್ಯಾಂಡ್ಸ್ದು ಲೆಗ್ಸ್ದು ಅಂತ ಟೋಪಿ ಒಳಗಡೆ ಇಟ್ಟಿದ್ದೀನಿ. ಒಂದು ಸ್ವೆಟರು ಇದು, ಮತ್ತು ಇದೆಲ್ಲ 7 ಜೊತೆ ಶರ್ಟ್ ಇದೆ. ಇದನ್ನು ಸಪ್ರೇಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ಬಟ್ಟೆ ಎಲ್ಲ ಹಾಸ್ಪಿಟ್ಲ್ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ ಸತೀಶು. ಇದು ಬಂದು ನಮ್ಮ ಚಿಕ್ಕಮ್ಮ ಬ್ಯಾಂಗ್ಳೂರಿಂದ ತಂದಿರೋದು. ಇದೂ ಸಹ ಬೇಬಿದು ಆಲ್ರೆಡಿ ಯೂಸ್ ಮಾಡಿರೋ ಅಂಥ ಬಟ್ಟೆಗಳನ್ನ ತಂದಿದ್ದಾರೆ. ಇದನ್ನು ನೀಟಾಗಿ ವಾಶ್ ಮಾಡಿ ಎಲ್ಲ ಬಿಸಿಲಲ್ಲಿ ಹಾಕಿಟ್ಟಿದ್ದೀರಿ. ಇದೆಲ್ಲ ಕಟ್ಟೋ ಥರ ಟೀ ಶರ್ಟ್ಸು. ಇದು ಎಲ್ಲ ಒಂದು 10 ಪೇರ್ಸ್ ಇದೆ. ಇದೆಲ್ಲ ಬೇಬಿಗೆ ಕೆಳಗಡೆ ಹಾಕುವಂಥ ಬಟ್ಟೆಗಳು ಕಟ್ ಮಾಡಿ ನೀಟಾಗಿ ಇಟ್ಟಿರುವಂಥದ್ದು. ಇವೆಲ್ಲ ಪಾಪುದು ಅಂಡರ್ವೇರ್ಸು, ಪ್ಯಾಂಟ್ಸು. ಇದು ಲಾಂಗ್ ಟೈಪ್ ಬರುವಂಥ ಟೀ ಶರ್ಟ್ಸು. ಸೊ ಇದನ್ನು ಎಲ್ಲ ಸಪ್ರೇಟ್ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ದೀನಿ, ಯಾಕಂದರೆ ಹಾಸ್ಪಿಟ್ಲಲ್ಲಿ ಒಂದು 5 ಡೇಸ್ ಇರಬೇಕಾಗಿ ಬರುತ್ತಲ್ವ. ಸೊ 5 ಡೇಸು ಬೇಬಿಗೆ ಹೊಸದು ಯಾವುದು ಹಾಕಬಾರ್ದು ಅಂತ ಈ ರೀತಿ ಎಲ್ಲ ನಮ್ಮ ಚಿಕ್ಕಮ್ಮ ತಂದು ಕೊಟ್ಟಿದ್ದಾರೆ. ಇದು ನೋಡಿ, ಲೆಗ್ಸ್ಗೆ ಹಾಕುವಂಥ ಪುಟ್ಟದು ಹ್ಯಾಂಡ್ಸ್ದು ಮತ್ತು ಟೋಪಿ. ಇದು ಬಂದು ನಮ್ಮ ಅಕ್ಕ ಮಗ ಪ್ರಜ್ವಲ್ದು. ನಮ್ಮಮ್ಮ ಅದನ್ನು ನೀಟಾಗಿ ಹಾಗೆ ಬಚ್ಚಿಟ್ಟು 2ನೇ ಮೊಮ್ಮಗನಿಗೆ ತಂದು ಕೊಟ್ಟಿದ್ದಾರೆ. ಇದು ಬಂದು ಬೇಬಿ ಗರ್ಲ್ದು. ಬಾಯ್ ಆಗುತ್ತೋ ಗರ್ಲ್ ಆಗುತ್ತೋ ಗೊತ್ತಿಲ್ಲ ಅಲ್ವಾ. ಸೊ ಗರ್ಲ್ ಬೇಬಿದಿನೂ ಒಂದು 2 ಫ್ರಾಕ್ಸ್ ಈ ಥರ ತುಂಬ ಮೆತ್ತಗಿರೋದು ಎತ್ತಿಟ್ಕೊಂಡಿದ್ದೀನಿ. ತುಂಬ ಕ್ಯೂಟಾಗಿದೆ. ಎಲ್ಲ ನೀಟಾಗಿ ಈ ಥರ ಒಂದು ಜಿಪ್ ಬ್ಯಾಗಲ್ಲಿ ನಾನು ಎಲ್ಲ ಬಟ್ಟೆ ಪ್ಯಾಕ್ ಮಾಡಿದ್ದೀನಿ. ಮತ್ತು ನಮ್ಮ ಮನೆಯಲ್ಲಿ ಬೇಬಿ ಹುಟ್ಟಿದ ತಕ್ಷಣ ಬ್ಲ್ಯಾಕ್ದು ಹಾಕಬೇಕು ಅಂತ ಹೇಳ್ಬಿಟ್ಟು ಅದನ್ನು ಫ್ರಂಟಲ್ಲೇ ಮೇಲೆ ಇಟ್ಟಿದ್ದೀನಿ. ಟೀ ಶರ್ಟ್ನ ಅಪ್ಪ ಪಂಚೆ ಬೇಬಿಗೆ ಕೆಳಗಡೆ ಹಾಕೋದಕ್ಕೆ, ಮತ್ತು ಮೈ ಏನಾದರೂ ಒರೆಸ್ಬೇಕಂದ್ರೆ ತುಂಬ ಮೆತ್ತಗಿದೆ. ಅಮ್ಮ ತಂದು ಕೊಟ್ಟಿದ್ದಾರೆ. ಇದನ್ನು ಸಹ ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಬೇಬಿಗೆಲ್ಲ ನ್ಯೂ ಥಿಂಗ್ಸು ಆನ್ಲೈನಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ. ಅಂದರೆ ಬೇಬಿ ಸೊ 11 ದಿನ ಹೊಸ ಬಟ್ಟೆ ಹಾಕಬಾರ್ದು ಅಂತಾರಲ್ವ, ಅದಕ್ಕೆ ನಾನು ಡೆಲಿವರಿ ಡೇಟ್ ನೋಡಿಕೊಂಡು ಸೊ ಆ ಟೈಮ್ಗೆ ಬರೋ ಥರ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದಕ್ಕೆ ಇವತ್ತು ಎಲ್ಲ ಬಂದಿದ್ದಾವೆ. ಇದೆಲ್ಲ ನೋಡಿ, ಈ ಥರ ಟೀ ಶರ್ಟ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಕ್ಲಾತು ತುಂಬ ಸ್ಮೂತಾಗಿದೆ. ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಂತೂ ವೇಸ್ಟೇ ಇಲ್ಲ, ಮತ್ತು ತುಂಬ ರೇಟು ಇಲ್ಲ, ತುಂಬ ಕಡಿಮೆ ರೇಟ್ಗೆ ಸಿಕ್ಕಿದ್ದಾವೆ. 3, 4, 5, 6, 7, 8, 9,
10 ಈ ಹಾಫ್ ಟಿ ಶರ್ಟ್ಸ್ ಥರ ಬರುತ್ತಲ್ಲ ಇಂಥವು 10 ಬಂದಿದ್ದಾವೆ. ಮತ್ತು ಇದ್ರ ಜೊತೆನೇ ಇದೂ ಸಹ ಸೆಟ್ಟು. ಇದು ಬಂದು ಲೆಗ್ಸ್ದು ಹ್ಯಾಂಡ್ಸು ಸೊ 4 ಸೆಟ್ ಬಂದಿದ್ದಾವೆ. 1 2 3 4 ಇದೆಲ್ಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಬೇಬಿಗೆ 11 ಡೇಸ್ ಆದಮೇಲೆ ಹಾಕುವಂಥದ್ದು. ಇದನ್ನು ಎಲ್ಲ ನಾನು ಬುಕ್ ಮಾಡಿ ಇಟ್ಟಿದ್ದೆ. ಇದಂತೂ ನಿಜವಾಗ್ಲೂ ವೇಸ್ಟೇ ಇಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಮೇಲೆ ಕಟ್ಟೋದು ಈ ಥರ ತುಂಬ ಚೆನ್ನಾಗಿ ಬಂದಿದೆ. ಪ್ಯಾಕ್ ಆಫ್ 10. ಇದು ಬಂದು ಪ್ಯಾಕ್ ಆಫ್ 3, ಒಂದು ಬ್ಲೂ ಕಲರ್, ಒಂದು ರೆಡ್ ಕಲರ್, ಒಂದು ಪಿಂಕ್ ಕಲರ್, ತುಂಬ ಚೆನ್ನಾಗಿದೆ. ಇದು ಬಂದು ಯೂರಿನ್ದು ಪಾಪು ಪಾಸ್ ಮಾಡಿದ್ರೆ ಸೊ ಈ ಕಡೆ ಅಷ್ಟು ವೆಟ್ಟಾದ್ರೂ ಸಹ ಬೆಡ್ ಏನು ಗಲೀಜಾಗಲ್ಲ. ಸೊ ಬೆಡ್ ಪ್ರೊಟೆಕ್ಟರು. ಮತ್ತು ಏನು ಅಂದರೆ ಇದನ್ನು ಹಾಕ್ಬಿಟ್ಟು ಬೇಬಿನ ಹಂಗೆ ಮಲಗಿಸ್ಬಾರ್ದು. ಇದ್ರ ಮೇಲೆ ಕಾಟನ್ ಪಂಚೆ ಏನಾದರೂ ಇದ್ದರೆ ಹಾಕಬೇಕು, ಯಾಕಂದರೆ ಇದು ಬೇಬಿ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ. ಇದು ಪ್ಯಾಕ್ ಆಫ್ 3 ತರಿಸಿದ್ದೀನಿ. ಇದು ಹಾಸ್ಪಿಟಲಲ್ಲಿ ತುಂಬಾ ಯೂಸ್ ಆಗುತ್ತೆ, ಮನೆಗೆ ಬಂದಮೇಲೂ ಸಹ ಯೂಸ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ರೇಟು ಸಹ ತುಂಬ ಕಡಿಮೆ ಇದೆ ನೋಡಿ. ಇಷ್ಟುದ್ದ ಬರುತ್ತೆ. ಇದು ಸಹ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಕಲರ್ ನೋಡಿದ್ರೇ ಸೂಪರಾಗಿದೆಯಲ್ವಾ, ತುಂಬಾ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ. ತೋರಿಸ್ತೀನಿ ನೋಡಿ, ಈ ರೀತಿ ಬರುತ್ತೆ. ಕ್ಯೂಟಾಗಿ ಬೇಬಿ ಡಾಲ್ ಟೈಪ್ ಇಲ್ಲಿ ಹೆಡ್ಗೆ, ಮತ್ತು ಇದು ಪಾಪುನ ಮಲಗ್ಸೋಕ್ಕೆ. ಸೊ ಹಾಸ್ಪಿಟಲಲ್ಲಿ ಮಗುನ ಹಿಡ್ಕೊಳ್ಳೋಕ್ಕೆ ಎಲ್ಲ ತುಂಬ ಟವಲ್ ಥರ ತುಂಬ ಕಂಫರ್ಟಬಲ್ ಆಗಿರುತ್ತೆ, ತುಂಬ ಸ್ಮೂತಾಗಿದೆ, ಬೇಬಿಗೇನು ರ್ಯಾಶ್ ಆಗಲ್ಲ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಕಲರು ಸಹ, ಮತ್ತು ತುಂಬ ಸ್ಮೂತಾಗಿದೆ. ಇದನ್ನು ನಾನು ಆರ್ಡ್ರ್ ಮಾಡಿಕೊಂಡೆ. ಸೊ ಇದು ಸಹ ನಮಗೆ ಹಾಸ್ಪಿಟ್ಲಲ್ಲಿ ತುಂಬ ಯೂಸ್ ಆಗುತ್ತೆ. ಇದು ಬಂದು ಪ್ಯಾಕ್ ಆಫ್ 2, ಬೇಬಿಗೆ ಕೆಳಗಡೆ ಹಾಕ್ಕೊಳ್ಳುವಂಥದ್ದು. ಹಾಸಿಗೆ ಥರ ಯೂಸ್ ಆಗುತ್ತೆ, ತುಂಬ ಮೆತ್ತಗೆ ಚೆನ್ನಾಗಿದೆ, ಕ್ಯೂಟಾಗಿದೆ ನೋಡಿ, ಮತ್ತು ತುಂಬ ಕಂಫರ್ಟಬಲ್ ಆಗೂ ಇದೆ. ಮಗುಗೆ ಒಂಥರ ನೋಡೋಕ್ಕೂ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಮೊಲಾನಲ್ಲಿ ಡೆಕೋರೇಟ್ ಆಗಿದೆ. ಇದು ಬಂದು ಪುಟ್ಟ ಎಲಿಫ್ಯಾಂಟ್ದು. ಸೊ ಇಷ್ಟುದ್ದ ಬರುತ್ತೆ, ಮಗುಗೆ ಹಾಸಿಗೆ ಥರ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನಾನು ಒಂದನ್ನು ಹಾಸ್ಪಿಟಲ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ಪ್ಯಾಕ್ ಆಫ್ 12, ತುಂಬ ಸ್ಮೂತಾಗಿದೆ. ಇದು ಸಹ 12 ಬರುತ್ತೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಬೇಬಿಗೆ ಹುಟ್ಟಿದ್ದ ಮಗುಗೆ ಹಾಕೋದಕ್ಕೆ, ಕಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಪುಟ್ಟ ಅಂಡರ್ವೇರ್ಗಿಂತ ಇದು ಹಾಸ್ಪಿಟ್ಲಲ್ಲಿ ಯೂಸ್ ಆಗುತ್ತೆ, ಅದಕ್ಕೆ ನಾನು ಇದನ್ನು ಸಹ ತರಿಸಿದೆ. 12 ಇದ್ದಾವೆ, ತುಂಬ ಚೆನ್ನಾಗಿದೆ. ಕಲರ್ಸು ತುಂಬ ಕ್ಯೂಟಾಗಿದ್ದಾವೆ. ಈಗ ಇನ್ನೇನು ಫುಲ್ಲು ಮಳೆ ಚಳಿ ಜಾಸ್ತಿ ಇರೋದ್ರಿಂದ ನಾನು ಈ ಟೋಪಿ ಮತ್ತು ಹ್ಯಾಂಡ್ಸ್ಗೆ ಲೆಗ್ಸ್ಗೆ ಎಲ್ಲ ಒಂದು ಸೆಟ್ಟು ಅಲ್ಲೇ ಪೂರ್ತಿ ಇರುತ್ತೆ. ಟೋಪಿ, ಕೈಗೆ, ಕಾಲಿಗೆ ಮೂರೂ ಒಂದು ಸೆಟ್ಟು. ಈ ಥರ 3 ಸೆಟ್ ಬರುತ್ತೆ. ತುಂಬ ಕ್ಯೂಟಾಗಿದೆ ನೋಡೋದಕ್ಕೆ, ಕಲರು ಚೆನ್ನಾಗಿದೆ. ಸೊ ಬೇಬಿಗೆ, ಅದರಲ್ಲೂ ಈ ಟೈಮಲ್ಲಿ ಡೆಲಿವರಿ ಆಗೋ ಪಾಪುಗಳಿಗೆ ತುಂಬಾ ಯೂಸ್ಫುಲ್ಲಾಗಿದೆ. ನನಗಂತೂ ಆನ್ಲೈನ್ ಶಾಪಿಂಗ್ ತುಂಬಾ ಯೂಸ್ಫುಲ್ಲಾಗಿ ಅನ್ನಿಸ್ತಿದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಎಮರ್ಜೆನ್ಸಿಗೆ ಅಂತ ಒಂದನ್ನು ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಿದ್ದೀನಿ. ಬೇಬಿ ಪ್ಯಾಂಪರ್ಸು, ಸೊ ಫುಲ್ ಸೆಟ್ ತರಿಸಿದ್ದೀನಿ. 75 ಪೀಸ್ ಇದೆ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಹಾಸ್ಪಿಟಲ್ಗೆ ನಾನು ಜಸ್ಟ್ ಸ್ವಲ್ಪ ಮಾತ್ರ ಎತ್ಕೊಳ್ತಾ ಇದ್ದೀನಿ. ಇದು ಒಂದು ಹ್ಯಾಂಡ್ ವಾಶು ನೋಡಿ, ಈ ಥರ ಸ್ಮಾಲ್ ಪೀಸಸ್ ಥರ ಇರುತ್ತೆ. ಜಸ್ಟ್ ಹ್ಯಾಂಡ್ಗೆ ಹಾಕ್ಕೊಂಡು ವಾಟರ್ ಹಾಕಿದ್ರೆ ಸಾಕು, ಸೋಪ್ ಥರ ಕೆಲಸ ಮಾಡುತ್ತೆ. ಹಾಸ್ಪಿಟ್ಲಲ್ಲಿ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಅದಕ್ಕೆ ನಾನು ಇದು ತರಿಸ್ಕೊಂಡೆ. ಅಲ್ಲಿ ಹಾಸ್ಪಿಟ್ಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇದೆಲ್ಲ ಬೇಬಿದು, ಇದು ಬೇಬಿದೆ, ಅದು ನಂದು. ಸೊ ಇಷ್ಟು ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಯಿತು. ಬೇಬಿದು ಟವಲ್ಲು, ಇದು ಪ್ಯಾಕ್ ಆಫ್ 3 ಬರುತ್ತೆ, ತುಂಬ ಚೆನ್ನಾಗಿದೆ ನೋಡಿ, ಮತ್ತು ಸ್ಮೂತಾಗೂ ಇದೆ.
ಒಂದು ಮಾತ್ರ ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೇಬಿಗೆ ಸ್ವೆಟ್ರ್ ತರಿಸಿದ್ದೀನಿ. ನಾನು ತರಿಸಿದ್ದೆ ಬೇರೆ ಕಲರ್, ಪಿಂಕ್ ಕಲರು, ಬಟ್ ಇವು ಬೇರೆ ಕಲರ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಚೆನ್ನಾಗಿದೆ ಇದನ್ನು ಸಹ ಸ್ವೆಟರು ಕಾಲ್ಗೆ. ಮತ್ತು ಇದು ಟೋಪಿ ಕೈಗೆ ಎಲ್ಲ ಕೊಟ್ಟಿದ್ದಾರೆ, ತಲೆಗೆ ಕೈಗೆ ಅಷ್ಟೇ. ಇದು ಸಹ ತುಂಬ ಚೆನ್ನಾಗಿದೆ. ಬಟ್ ನಾನು ಬುಕ್ ಮಾಡಿರೋ ಕಲರ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಇದು ಬೇಬಿ ವೈಪ್ಸು. ಇದು ಬಂದು 6 ಬರುತ್ತೆ. ಒಂದು ಅಂತ ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾಯಿದ್ದೆ. ಹಾಸ್ಪಿಟಲ್ಗೆ ಹೋಗುವಾಗ ಎಲ್ಲದಕ್ಕಿಂತ ಮುಖ್ಯ ಹಾಸ್ಪಿಟಲ್ ಫೈಲು. ಇದರಲ್ಲೆಲ್ಲ ನೀಟಾಗಿ ಸ್ಕ್ಯಾನ್ ರಿಪೋರ್ಟ್ಸು, ಬ್ಲಡ್ ರಿಪೋರ್ಟ್ಸು ಎಲ್ಲನೂ ಸಹ ಇದರಲ್ಲಿ ಪ್ಯಾಕ್ ಮಾಡಿದ್ದೀನಿ. ಈ ರೀತಿ ಎಲ್ಲ ಥಿಂಗ್ಸ್ನು ಕೆಲವೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ, ಇನ್ನೇನು ಡೆಲಿವರಿ ಟೈಮಿಗೆ ಬರೋ ಥರ. ಇನ್ನು ಕೆಲವೆಲ್ಲ ನಮ್ಮ ಅತ್ತೆ ಮನೆಯವರು ಮತ್ತು ನಮ್ಮ ಚಿಕ್ಕಮ್ಮ ಅವರು ಇವರು ಎಲ್ಲ ತಂದು ಕೊಟ್ಟಿದ್ದರು. ಸೊ ಆಲ್ರೆಡಿ ಬೇಬಿಗೆ ಯೂಸ್ ಮಾಡಿರೋ ಸ್ಟಾರ್ಟಿಂಗಲ್ಲಿ ಹಾಕಬೇಕು ಅಂತ. ಈ ರೀತಿ ನಾನು ಮೊದಲೇ ಡೆಲಿವರಿ ಡೇಟ್ ಹತ್ರ ಬರ್ತಿದೆ ಅಂದಾಗಲೇ ನಾನು ಫಸ್ಟೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಡೆಲಿವರಿಗೆ ಫಸ್ಟೇ ಪೋಸ್ಟ್ ಮಾಡೋಣ ಅಂದ್ಕೊಂಡ್ರೆ ಆವತ್ತೇ ಡೆಲಿವರಿನೂ ಸಹ ನೆಕ್ಸ್ಟ್ ಡೇ ಆಗೋಯಿತು. ಸೊ ಇರಲಿ, ಈಗ ನಾನು ಈ ವಿಡಿಯೋ ಪೋಸ್ಟ್ ಮಾಡೋದ್ರಿಂದ ಎಷ್ಟೊಂದು ಜನ ಈ ಟೈಮಲ್ಲಿ ಡೆಲಿವರಿಗೆ ಹೋಗೋರಿಗೆ ಯೂಸ್ಫುಲ್ ಆಗುತ್ತೆ. ಸೊ ಬೇಬೀಸ್ ಏನು ಬೇಕು ಅದೆಲ್ಲ ಒಂದು ಬ್ಯಾಗಲ್ಲಿ ಬರೆದು ಸಪ್ರೇಟಾಗಿ ಪ್ಯಾಕ್ ಮಾಡಿಟ್ಬಿಡಿ. ಮತ್ತು ನಮ್ಗೆ ಏನು ಬೇಕು ಸೊ ಅದನ್ನು ಸಹ ಸಪ್ರೇಟಾಗಿಡಿ. ಯಾಕೆ ಅಂದರೆ ಒನ್ಸ್ ಹಾಸ್ಪಿಟಲ್ಗೆ ನಾವು ಎಂಟರ್ ಆದಮೇಲೆ ಬ್ಯಾಗ್ ಎಲ್ಲಿದೆಯೋ, ಥಿಂಗ್ಸ್ ಏನಿದೆಯೋ, ನಮ್ಗೆ ಏನು ಬೇಕು ಏನೂ ನಮಗೆ ಗೊತ್ತಿರಲ್ಲ. ನಾರ್ಮಲ್ ಡೆಲಿವರಿ ಆಗಲಿ ಆರ್ ಸಿಸರಿನ್ ಆಗಲಿ, ನಾರ್ಮಲ್ ಆದರೆ ಒಂದು ಸ್ವಲ್ಪ ನಮಗೆ ಬೇಗ ರಿಕವರಿ ಆಗೋದ್ರಿಂದ ನಾವೇ ಸ್ವಲ್ಪ ಅದು ಎಲ್ಲಿದೆ ಅಂತ ಹೇಳ್ಬೋದು. ಬಟ್ ಸಿಸರಿನ್ ಅಂತೂ ಆದರೆ ಏನನ್ನೂ ಸಹ ನಾವು ಒಂದು 2 ಡೇಸ್ ಅಂತೂ ಹೇಳೋಕ್ಕೆ ಆಗಲ್ಲ. ಇನ್ನು 2 ಡೇಸ್ ಅಂತೂ ನಾವು ಏನು ಎತ್ಕೊಳ್ಳೋಕ್ಕಂತೂ ಆಗಲ್ಲ. ಸೊ ನಮ್ಮ ಜೊತೆ ಯಾರು ಇರ್ತಾರೋ ಅವ್ರಿಗೆ ನೀವು ಯಾವ್ಯಾವ ಬ್ಯಾಗಲ್ಲಿ ಏನೇನು ಇಟ್ಟಿದ್ದೀರಿ ಅಂತ ಫಸ್ಟ್ ಹೇಳ್ಬಿಡಿ. ನನಗೆ ಮೇಯ್ನ್ ಮಿಸ್ಟೇಕ್ ಆಗಿದ್ದೆ ಅದು. ನನಗೆ ಸಿಸರಿನ್ ಆದಮೇಲೆ ತುಂಬಾ ಪಾಪು ಡೈಪರ್ಸ್ಗಾಗಿರ್ಬೋದು, ಪಾಪು ಶರ್ಟ್ಸ್ಗಾಗಿರ್ಬೋದು, ಇಲ್ಲ ನನ್ನ ನೈಟೀಸ್ಗಾಗಿರ್ಬೋದು, ಅದೆಲ್ಲಿದೆ ಇದೆಲ್ಲಿದೆ. ಯಾಕಂದರೆ ನನಗೇನಾಯಿತು ಡೆಲಿವರಿ ಆದಮೇಲೆ ಅಂದರೆ ನಮ್ಮ ದೊಡ್ಡಕ್ಕ ಒಂದಿನ ಇದ್ದರೆ, ಮತ್ತು ನಮ್ಮ ಅತ್ತೆ ಒಂದಿನ ಇರೋರು, ಮತ್ತು ಅಮ್ಮ ಒಂದಿನ ಇರೋರು, ಈ ರೀತಿ ಆಗಿದ್ದರಿಂದ ಯಾವ ಥಿಂಗ್ಸ್ ಎಲ್ಲಿದೆ ಅಂತಲೇ ಗೊತ್ತಾಗಲಿಲ್ಲ. ನಾನು ಇಷ್ಟು ನೀಟಾಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿದರೂ ಸಹ ಫುಲ್ ಕನ್ಫ್ಯೂಷನ್. ಆ ಬ್ಯಾಗ್ದೆಲ್ಲ ಇನ್ನೊಂದು ಕೊಟ್ಟೋಗಿತ್ತು, ಇನ್ನೊಂದು ಬ್ಯಾಗ್ದೆಲ್ಲ ಇನ್ನೊಂದಕ್ಕೆ ಬಂದುಬಿಟ್ಟಿತ್ತು. ಯಾವುದೆಲ್ಲಿ ಅಂತ ಬಂದು ನನ್ನ ಕೇಳ್ತಿದ್ರೆ ನನಗೆ ಕದ್ಲಕ್ಕಾಗ್ತಿಲ್ಲ, ಹೆದಳಕ್ಕಾಗ್ತಿಲ್ಲ, ಹೇಳೋಕ್ಕೂ ಆಗ್ತಿಲ್ಲ. ಸೊ ಈಗ ಡೆಲಿವರಿ ಆಗೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಗೆ ಏನೇನು ಬೇಕು ಎಲ್ಲ ಥಿಂಗ್ಸು ಲಿಸ್ಟ್ ಮಾಡ್ಕೊಂಡು ಮೊದಲೇ ತರಿಸಿಟ್ಕೊಳ್ಳಿ, ಪ್ಯಾಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಜೊತೆ ಯಾರು ಹಾಸ್ಪಿಟಲ್ಗೆ ಬರ್ತಾರೋ ಅವ್ರಿಗೆ ಮೊದಲೇ ಯಾವ್ಯಾವುದ್ರಲ್ಲಿ ಏನಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.